ಹಾಯ್ ಫ್ರೆಂಡ್ಸ್, ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತಾಲಿಪಟ್ಟಿಗೆ ನಾನಿಲ್ಲಿ ಟೊಮೆಟೊ, ಆಮೇಲೆ ಈರುಳ್ಳಿ, ಆಮೇಲೆ ಕ್ಯಾರೆಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಡಲೆ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡ್ರ್ ಹಾಕಿ ಮತ್ತು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಲರ್ಗೆ ಅಂತ ಅರಿಶಿನ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ನಾನು ಇದು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ನೋಡಿ, ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಕೈಯಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕ್ಕೋಬೇಕಂದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ನೀವು ಬೇಕಾದರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದು ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೋಬೇಕು. ಸ್ವಲ್ಪ ಯಾಕೆ ಒಂದೇ ಸಾರಿ ಆದರೆ ಮತ್ತೆ ಅದು ಹದ ಬರಲ್ಲ ತಾಲಿಪಟ್ಟು ಮಾಡೋಕ್ಕೆ. ಇವಾಗ ನೋಡಿ, ಹಿಟ್ಟು ನಾನು ಕಲಿಸ್ಕೊಂಡೆ. ಚೆನ್ನಾಗಿ ಒತ್ತಿ ಕಲಿಸ್ಕೋಬೇಕು ಹಿಟ್ಟನ್ನ. ಅದ್ರ ಮೇಲೆ ಸ್ವಲ್ಪ ಭಾರ ಹಾಕಿ ಇಲ್ಲಿ ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇವಾಗ ರೆಡಿ ಆಯ್ತು ಹಿಟ್ಟು ಕಲಿಸೋದು. ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಅದನ್ನ ನೆನೆಯೋಕ್ಕೆ ಬಿಡಬೇಕು. ಇವಾಗ ಆಯಿಲ್ ಹಾಕಿ ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನೆನೆಯೋಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ 2 ಗಂಟೆ ಬಿಟ್ಟಿದ್ದೆ ಹಿಟ್ಟು ನೆನೆಯೋಕ್ಕೆ. ಇವಾಗ ಇಲ್ಲಿ ಹೋಳಿಗೆ ಮಾಡೋ ಶೀಟ್ ಬರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಲ್ಲ ಕಡೆ ಸರ್ಕೋಬೇಕು. ಇವಾಗ ನೋಡಿ, ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಹಿಟ್ಟು ತೊಗೊಂಡು ಅದನ್ನ ತಟ್ಟಬೇಕು. ನಿಮಗೆ ಜಾಸ್ತಿ ದೊಡ್ಡದು ಬೇಕಾದರೆ ಜಾಸ್ತಿ ಹಿಟ್ಟು ತೊಗೋಬೇಕು. ನಾನಿಲ್ಲಿ ನಮ್ಮ ಮಕ್ಕಳಿಗೆ ಅಂತ ಚಿಕ್ಕದೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಎಣ್ಣೆನೂ ಹಚ್ಚಿ ತಟ್ಟಬೇಕು. ಎಲ್ಲಾದರೂ ಹರಿದ್ರೆ ಸೇರಿಸಿ ತಟ್ಟಬೇಕು ಚೆನ್ನಾಗಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ತಟ್ಕೋಬೋದು. ಇಲ್ಲಿ ನಾನು ಹೆಂಚ್ಮೇಲೆ ಹಾಕಿದ್ದೀನಿ. ನೋಡಿ, ಅದು ಆ್ಯಕ್ಚುಲಿ ಮಧ್ಯ ಸ್ವಲ್ಪ ಹೋಲ್ ಥರ ಮಾಡಬೇಕು. ನಂದು ಇಲ್ಲಿ ಸ್ವಲ್ಪ ಹರಿದ್ರ ಥರ ಆಗಿತ್ತು ಅಲ್ವಾ, ಅದಕ್ಕೆ ನಾನು ಅದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಡ ಅಂತ ಹೋಲ್ ಹಾಕಲಿಲ್ಲ. ಆದರೂ ಇಲ್ಲೊಂದು ಹಾಕ್ತಾಯಿದ್ದೀನಿ. ನೋಡಿ, ಆಯ್ತು. ಇವಾಗ ಒಂದು ಆಯ್ತು ರೆಡಿ ತಾಲಿಪಟ್ಟು. ಈಗ ನೆಕ್ಸ್ಟ್ ಇನ್ನೊಂದು ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲೇನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಅದನ್ನ ತಟ್ತಾಯಿದ್ದೀನಿ. ತಟ್ಟಿ ಇದನ್ನೂ ಕೂಡ ಬೇಯಿಸ್ಕೋಬೇಕು. ಆವಾಗಲೇ ಅದು ಹೆಂಗೆ ಬೇಯಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮೆಳ್ಳು ಹೋಲು ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಇದನ್ನೂ ಕೂಡ ಅದೇ ರೀತಿ ಹಂಚ್ಮೇಲೆ ಬೇಯಿಸ್ಕೊಂಡೆ. ಇದನ್ನೂ ಬೇಯಿಸ್ಕೊಂಡೆ. ನೋಡಿ, ಇವಾಗ ನೋಡಿ 2 ತಾಲಿಪಟ್ಟು ರೆಡಿ ಆಯಿತು. ಅದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಮನೇಲಿ ಇನ್ನೂ ಯಾವ ತರಕಾರಿ ಇದ್ದರೂ ಎಲ್ಲ ಹಾಕ್ಕೋಬೋದು. ಥ್ಯಾಂಕ್ ಯು.